ವಿಸ್ತರಣೆಯ ಮಹತ್ವದ ಬಿಗ್ ಎಕ್ಸ್ಕ್ಲೂಸಿವ್ ಮತ್ತೆರಡು ಡಿಸಿಎಂ ಸ್ಥಾನಕ್ಕೆ ಸಿಎಂ ಡಿಕೆಶಿ ಪಟ್ಟು ಹಿಡಿದಿದ್ದಾರೆ. ಮತ್ತೆರಡು ಡಿಸಿಎಂ ಸ್ಥಾನಕ್ಕೆ ಸಿಎಂ ಪಟ್ಟು ಹಿಡಿದಿದ್ದಾರೆ. ಹೈಕಮಾಂಡ್ ಜೊತೆ ಡಿಸಿಎಂ ಹುದ್ದೆ ಬಗ್ಗೆ ಭಾರಿ ಚರ್ಚೆ ನಡೆಯಲಿದೆ. ಸುರ್ಜೇವಾಲಾ ವೇಣುಗೋಪಾಲ್ ಜೊತೆ ಸಿಎಂ ಡಿಕೆ ಚರ್ಚೆ ನಡೆಸಿದ್ದಾರೆ. ಸಂಪುಟ ವಿಸ್ತರಣೆಯ ಮಹತ್ವದ ಬಿಗ್ ಎಕ್ಸ್ಕ್ಲೂಸಿವ್ ಮತ್ತೆರಡು ಡಿಸಿಎಂ ಸ್ಥಾನಕ್ಕೆ ಸಿಎಂ ಪಟ್ಟು ಹಿಡಿದಿರುವಂತದ್ದು. ಹೈಕಮಾಂಡ್ ಜೊತೆ ಡಿಸಿಎಂ ಹುದ್ದೆ ಬಗ್ಗೆ ಭಾರಿ ಚರ್ಚೆ ನಡೆಸಲಿದ್ದಾರೆ. ಸುರ್ಜೇವಾಲಾ ಹಾಗೆ ವೇಣುಗೋಪಾಲ್ ಜೊತೆ ಸಿಎಂ ಡಿಕೆ ಈಗಾಗಲೇ ಚರ್ಚೆ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸದ್ಯ ಸಂಪುಟ ವಿಸ್ತರಣೆ ವಿಚಾರವಾಗಿ ಇದೀಗ ಕಸರತ್ತು ನಡೀತಾ ಇರುವಂತದ್ದು. ಈಗಾಗಲೇ ಒಂದು ಡಿಸಿಎಂ ಹುದ್ದೆ ಇದೆ, ಮತ್ತೆ ಎರಡು ಡಿಸಿಎಂ ಹುದ್ದೆ ಉದ್ಭವ ಆಗುವಂತಹ ಸಾಧ್ಯತೆ ಇದೆ. ಡಿಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿರುವ ಸತೀಶ್ ಜಾರಕಿಹೊಳಿ, ದೆಹಲಿಯಲ್ಲಿಯೇ ಟಿಕ್ಕಾಣಿ ಹೂಡಿರುವ ಸಚಿವ ಸತೀಶ್ ಜಾರಕಿಹೊಳಿ ಈಗಾಗಲೇ ಸಿಎಂ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ದಕ್ಷಿಣ ಕರ್ನಾಟಕ ಪಾಲಾಗಿದೆ. ಉತ್ತರ ಕರ್ನಾಟಕ ಭಾಗದ ನಾಯಕರಿಗೆ ಡಿಸಿಎಂ ಹುದ್ದೆ ಬಗ್ಗೆ ಗಂಭೀರ ಚರ್ಚೆ. ಸಿಎಂ ಡಿಕೆಶಿ ಸುರ್ಜೇವಾಲಾ ಹರಿಪ್ರಸಾದ್ ಮೂಲಕ ಸಾಹುಕಾರ್ ಲಾಬಿ ನಡೆಸ್ತಾ ಇದ್ದಾರೆ. ಡಿಸಿಎಂ ಹುದ್ದೆ ಮೇಲೆ ಕಣ್ಣಿಟ್ಟಿರುವ ಸತೀಶ್ ಜಾರಕಿಹೊಳಿ, ದೆಹಲಿಯಲ್ಲಿಯೇ ಟಿಕ್ಕಾಣಿ ಹೂಡಿರುವ ಸಚಿವ ಸತೀಶ್ ಜಾರಕಿಹೊಳಿ ಈಗಾಗಲೇ ಸಿಎಂ ಹಾಗೆ ಡಿಸಿಎಂ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ದಕ್ಷಿಣ ಕರ್ನಾಟಕದ ಪಾಲಾಗಿರುವಂತದ್ದು. ಸದ್ಯ ಇದೀಗ ಉತ್ತರ ಕರ್ನಾಟಕ ಭಾಗದ ನಾಯಕರಿಗೆ ಡಿಸಿಎಂ ಹುದ್ದೆ ಬಗ್ಗೆ ಗಂಭೀರ ಚರ್ಚೆ ನಡೀತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಡಿಸಿಎಂ ಹುದ್ದೆ ಪಡೆಯಲು ಸಾಹುಕಾರ್ ಭಾರಿ ಕಸರತ್ತು ನಡೆಸ್ತಾ ಇದ್ದಾರೆ. ಸಿಎಂ ಡಿಕೆಶಿ ಸುರ್ಜೇವಾಲಾ ಹರಿಪ್ರಸಾದ್ ಮೂಲಕ ಸಾಹುಕಾರ್ ಲಾಬಿ ನಡೆಸ್ತಾ ಇದ್ದಾರೆ. ಸಂಪುಟ ವಿಸ್ತರಣೆಯ ಮಹತ್ವದ ಬೆಳವಣಿಗೆ ನಡೀತಾ ಇರುವಂತದ್ದು. ಸದ್ಯ ಈಗಾಗಲೇ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ್ದಾರೆ ಸಾಹುಕಾರ್. ಡಿಸಿಎಂ ಹುದ್ದೆ ಸೃಷ್ಟಿಸಿದ್ರೆ ಅವಕಾಶ ನೀಡುವಂತೆ ಜಾರಕಿಹೊಳಿ ಬೇಡಿಕೆ ಇಟ್ಟಿದ್ದಾರಂತೆ. ಬೈ ಎಲೆಕ್ಷನ್ನಲ್ಲಿ ಪಕ್ಷ ಸಲ್ಲಿಸಿದ ಸೇವೆ ಪರಿಗಣಿಸಲು ಸಾಹುಕಾರ್ ಪಟ್ಟು ಹಿಡಿದಿದ್ದಾರೆ. ಜಾರಕಿಹೊಳಿ ಡಿಸಿಎಂ ಹುದ್ದೆಗೇರಿದ್ರೆ ಉತ್ತರ ಕರ್ನಾಟಕಕ್ಕೆ ಮತ್ತೊಂದು ಕೀರ್ತಿ ಇಲ್ಲಿ ಆಡ್ ಆಗುವಂತದ್ದು. ಸತೀಶ್ ಜಾರಕಿಹೊಳಿ ಬೇಡಿಕೆ ಈಡೇರಿಸುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಹಾಗಾದ್ರೆ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಸದ್ಯ ಮತ್ತೆರಡು ಡಿಸಿಎಂ ಸ್ಥಾನಕ್ಕೆ ಇಲ್ಲಿ ಸಿಎಂ ಡಿಕೆಶಿ ಅವರು ಪಟ್ಟು ಹಿಡಿದಿದ್ದಾರೆ. ಈ ಬೆನ್ನಲ್ಲೇ ಸಾಹುಕಾರ್ ಕೂಡ ಇಲ್ಲಿ ಲಾಬಿ ನಡೆಸ್ತಾ ಇರುವಂತದ್ದು, ಕೊನೆ ಹಂತದ ಲಾಬಿ ನಡೆಸ್ತಾ ಇರುವಂತದ್ದು. ಸದ್ಯ ಡಿಸಿಎಂ ಹುದ್ದೆ ಮೇಲೆ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿದ್ದಾರೆ. ದೆಹಲಿಯಲ್ಲಿಯೇ ಟಿಕ್ಕಾಣಿ ಹೂಡಿದ್ದಾರೆ. ಒಂದಿಷ್ಟು ಲಾಬಿ ಕೂಡ ನಡೆಸ್ತಾ ಇರುವಂತದ್ದು. ಈಗಾಗಲೇ ಸಿಎಂ ಸ್ಥಾನ ಇರ್ಬೋದು, ಡಿಸಿಎಂ ಇರ್ಬೋದು, ಹಾಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ದಕ್ಷಿಣ ಕರ್ನಾಟಕದ ಪಾಲಾಗಿರುವಂತದ್ದು. ಹಾಗಾಗಿ ಇದೀಗ ಉತ್ತರ ಕರ್ನಾಟಕ ಭಾಗದ ನಾಯಕರಿಗೆ ಡಿಸಿಎಂ ಹುದ್ದೆ ಬಗ್ಗೆ ಗಂಭೀರ ಚರ್ಚೆ ಕೂಡ ನಡೀತಾ ಇರುವಂತದ್ದು. ದೆಹಲಿಯಲ್ಲಿ ಎತ್ಕೊಂಡು ಸತೀಶ್ ಜಾರಕಿಹೊಳಿ ಭಾರಿ ಲಾಬಿ ನಡೆಸ್ತಾ ಇದ್ದಾರೆ. ಸಿಎಂ ಡಿಕೆಶಿ ಇರ್ಬೋದು, ಸುರ್ಜೇವಾಲಾ ಇರ್ಬೋದು, ಹರಿಪ್ರಸಾದ್ ಮೂಲಕ ಸಾಹುಕಾರ್ ಲಾಬಿ ನಡೆಸ್ತಾ ಇರುವಂತದ್ದು. ಈಗಾಗಲೇ ಹೈಕಮಾಂಡ್ ನಾಯಕರನ್ನು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರ ಭೇಟಿ ಮಾಡಿದ್ದಾರೆ ಸಾಹುಕಾರ್. ಹಾಗಾಗಿ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರುದ್ರೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರುದ್ರೇಶ್, ಇದೀಗ ಒಂದು ಕಡೆ ಸಂಪುಟ ವಿಸ್ತರಣೆಯ ಕಸರತ್ತು ನಡೀತಾ ಇದೆ. ಈಗ ಸದ್ಯ ಡಿಸಿಎಂ 2 ಹುದ್ದೆ ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸಾಹುಕಾರು ಬಹಳ ಲಾಬಿ ನಡೆಸ್ತಾ ಇದ್ದಾರೆ, ದೆಹಲಿಯಲ್ಲಿ ಟಿಕ್ಕಾಣಿ ಹೂಡಿದ್ದಾರೆ. ಹಾಗೆ ಇಲ್ಲಿ ಸಿಎಂ ಅವರು ಕೂಡ 2 ಡಿಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿದಿರುವಂತದ್ದು. ಒಂದ್ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಅವರು ಡಿಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ರುದ್ರೇಶ್? ಹೌದು ಸುರಭಿ, ಏನಂದ್ರೆ ಸಿಎಂ ಡಿಕೆಶಿ ನೇತೃತ್ವದ ಸಚಿವ ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಇದೀಗ ಡಿಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಡಿಸಿಎಂ ಒಂದು ವೇಳೆ 2 ಡಿಸಿಎಂ ಪಟ್ಟ ಸೃಷ್ಟಿಯಾದರೆ ಸಚಿವ ಜಾರಕಿಹೊಳಿಗೆ ತಮಗೆ ಡಿಸಿಎಂ ಪಟ್ಟ ನೀಡಬೇಕೆನ್ನುವ ಹಠವನ್ನು ಹಿಡಿದಿದ್ದಾರೆ. ಈಗಾಗಲೇ ಸಚಿವ ಜಾರಕಿಹೊಳಿ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ದಾರೆ. ಒಂದು ಕಡೆ ನನಗೆ ಡಿಸಿಎಂ ಪಟ್ಟ ನೀಡಬೇಕು, ಮತ್ತೊಂದೆಡೆ ಆಪ್ತ ಶಾಸಕರಾದಂತ ಅಶೋಕ್ ಪಟ್ಟಣ್ ಹಾಗೂ ಕೌಜಿಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕನ್ನು ಠಿಕಾಣಿ ಹಿಡಿದು ದೆಹಲಿಯಲ್ಲಿ ಸಚಿವ ಜಾರಕಿಹೊಳಿ ಕೂತಿದ್ದಾರೆ. ಮತ್ತೊಂದೆಡೆ ಏನಂದ್ರೆ ಈಗಾಗಲೇ ಸಿಎಂ ಡಿಕೆಶಿ ಅವರು 2 ಡಿಸಿಎಂ ಪಟ್ಟವನ್ನು ಸೃಷ್ಟಿ ಮಾಡಬೇಕಂತಂದು ಕೆ.ಸಿ. ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದಂತ ಬಿ.ಕೆ. ಹರಿಪ್ರಸಾದ್ ಅವರಿಗೆ ಮೂಲಕ ಪಟ್ಟು ಹಿಡಿದಿದ್ದಾರೆ. ಒಂದು ವೇಳೆ ಏನಾದರೂ
ಎರಡು ಡಿಸಿಎಂ ಪಟ್ಟ ಸೃಷ್ಟಿಯಾದರೆ ಆದರೆ ಒಂದು ಸಚಿವ ಜಾರಕಿಹೊಳಿಗೆ ಡಿಸಿಎಂ ಪಟ್ಟ ನೀಡಬೇಕನ್ನೋ ಅನ್ನೋದು ಬಲವಾದ ಉತ್ತರ ಕರ್ನಾಟಕದಿಂದ ಬೆಂಬಲ ವ್ಯಕ್ತವಾಗಿದೆ. ಅದೇ ರೀತಿ ಏನಾದರೂ ಸಚಿವ ಜಾರಕಿಹೊಳಿಯವರಿಗೆ ಡಿಸಿಎಂ ಪಟ್ಟ ಸಿಕ್ಕಿದರೆ ಅಂದರೆ ಉತ್ತರ ಕರ್ನಾಟಕಕ್ಕೆ ಕೀರ್ತಿ ಇನ್ನಷ್ಟು ಎತ್ತರಕ್ಕೆ ಏರಿಕೆ ಆಗ್ತಿರುತ್ತೆ. ಅದಕ್ಕಾಗಿ ಏನಾದರೆ ಸಚಿವ ಜಾರಕಿಹೊಳಿಗೆ ಡಿಸಿಎಂ ಪಟ್ಟ ಸಿಕ್ಕಿದೆ ಅನ್ನೋ ಕಾದು ನೋಡಬೇಕಾಗಿದೆ ಸರ್. ಸುರಭಿ, ಧನ್ಯವಾದಗಳು ರುದ್ರೇಶ್. ಇದೀಗ ಕೊನೆ ಹಂತದ ಸಂಪುಟ ವಿಸ್ತರಣೆಯ ಕಸರತ್ತು ನಡೀತಾ ಇರುವಂತಕ್ಕದ್ದು. ಸದ್ಯ ಇನ್ನೂ 2 ಡಿಸಿಎಂ ಹುದ್ದೆ ಏನು ನಿರ್ಮಾಣ ಆಗಬೇಕು ಅಂತ ಸಿಎಂ ಅವರು ಕೂಡ ಪಟ್ಟು ಹಿಡಿದಿದ್ದಾರೆ. ಒಂದು ಕಡೆ ಇದೀಗ ಡಿಸಿಎಂ ಹುದ್ದೆ ಮೇಲೆ ಸಾಹುಕಾರ್ ಕೂಡ ಕಣ್ಣಿಟ್ಟಿರುವಂತಕ್ಕದ್ದು. ದೆಹಲಿಯಲ್ಲಿಯೇ ಬೀಡು ಬಿಟ್ಟಿದ್ದಾರೆ. ಕೊನೆ ಹಂತದಲ್ಲಿ ಕಸರತ್ತು ನಡೆಸ್ತಾ ಇದ್ದಾರೆ. ಈಗಾಗಲೇ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗಿದ್ದಾರೆ. ಸದ್ಯ ಸಿಎಂ, ಡಿಸಿಎಂ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಸ್ಥಾನ ದಕ್ಷಿಣ ಕರ್ನಾಟಕದ ಭಾಗದ ಪಾಲಾಗಿರುವಂತಕ್ಕದ್ದು. ಹಾಗಾಗಿ ಒಂದು ವೇಳೆ ಉತ್ತರ ಕರ್ನಾಟಕದ ಪಾಲಿಗೆ ಡಿಸಿಎಂ ಸ್ಥಾನ ಸಿಗಲಿ ಅಂತ ಕೂಡ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೊನೆ ಹಂತದ ಕಸರತ್ತು ನಡೆಸ್ತಾ ಇದ್ದಾರೆ. ಒಟ್ನಲ್ಲಿ ಸದ್ಯ ಇದೀಗ ಸತೀಶ್ ಜಾರಕಿಹೊಳಿ ಅವರ ಕಣ್ಣು ಡಿಸಿಎಂ ಹುದ್ದೆ ಮೇಲೆ ಇರುವಂತಕ್ಕದ್ದು.